ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಿಟರ್ನ್ ಸುಳಿವು ಸಿಕ್ತಿದ್ದಂತೆ ಎಸ್ಐಟಿ ಅಲರ್ಟ್. ಬೆಂಗಳೂರು ಹಾಸನದಲ್ಲಿ ಕಟ್ಟೆಚ್ಚರ. ರೇವಣ್ಣ ಪುತ್ರನ ಬಂಧನಕ್ಕೆ ನಾವು ಸಿದ್ಧ. ಪರಮೇಶ್ವರ್ ಹೇಳಿಕೆ. ಚಂದ್ರಶೇಖರ್ ಸಾವಿನ ತನಿಖೆ ಚುರುಕು. ಶಿವಮೊಗ್ಗ ನಿವಾಸಕ್ಕೆ ಸಿಐಡಿ ಟೀಮ್ ಭೇಟಿ. ಪತ್ನಿ ಕವಿತಾ, ಕುಟುಂಬಸ್ಥರಿಗೆ ಬಿಜೆಪಿ ನಾಯಕರಿಂದ ಸಾಂತ್ವನ. ಚಂದ್ರಶೇಖರ್ ಸಾವಿಗೆ ಭುಗಿಲೆದ್ದ ಆಕ್ರೋಶ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ. ನೇಹಾ ಅಂಜಲಿ ಹತ್ಯೆ ಬಳಿಕ ಪೊಲೀಸರು ಅಲರ್ಟ್. ಹುಬ್ಬಳ್ಳಿಯಲ್ಲಿ ರೌಡಿ ಶೀಟರ್ ಮನೆಗಳ ಮೇಲೆ ದಾಳಿ. ಇನ್ಸ್ಪೆಕ್ಟರ್ ಸಮೀವುಲ್ಲಾ ನೇತೃತ್ವದಲ್ಲಿ ಕಾರ್ಯಾಚರಣೆ. ಖಾತೆಗೆ ಟಕಾಟಕ್ ಹಣ ಹಾಕುವುದಾಗಿ ವದಂತಿ. ಬೆಂಗಳೂರಿನ ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರ ಸರದಿ. ಮುಂಜಾನೆಯಿಂದಲೇ ಅಕೌಂಟ್ ತೆರೆಯೋದಕ್ಕೆ ಕಾತರ. ಬರೋಬ್ಬರಿ ತಿಂಗಳ ನಂತರದಲ್ಲಿ ಐಸೋಲೇಷನ್, ಡಿಪ್ರೆಷನ್ ಎಲ್ಲದರಿಂದ ಹೊರಗೆ ಬಂದು ಕಡೆಗೂ ಭಾರತಕ್ಕೆ ಬರಲಿಕ್ಕೆ ಸಿದ್ಧರಾಗಿದ್ದಾರೆ. ದೊಡ್ಡ ಮನಸ್ಸು ಮಾಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಅವ್ರು ಬರಲಿ, ನಾವು ಕೂಡ ಅರೆಸ್ಟ್ ಮಾಡಲಿಕ್ಕೆ ಸಿದ್ಧ ಅಂತಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ನಾಳೆ ಮ್ಯೂನಿಚ್ನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಮಾಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ರಾಜಧಾನಿಗೆ ಪ್ರಜ್ವಲ್ ಎಂಟ್ರಿ ಕೊಡಲಿದ್ದಾರೆ. ದೇವ್ರ ದಯದಿಂದ ಸೇಬಿನ ಹಾರ, ಮತ್ತೊಂದು ಹಾರ, ಮಗ್ದೊಂದು ಹಾರ ಹಾಕಿ ವೆಲ್ಕಮ್ ಮಾಡ್ಕೊಳ್ದಿದ್ರೆ ಸಾಕು, ಅದೇ ಪುಣ್ಯ. ಶುಕ್ರವಾರ ಮಧ್ಯಾಹ್ನ 12:30 ಬೆಂಗಳೂರಿಗೆ ಬರ್ತಾರಂತೆ. ಬರ್ತಿದ್ದಂಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಮಾಡಬೇಕು, ಯಾಕೆಂದರೆ ವಾರಂಟ್ ಇಶ್ಯೂ ಆಗಿದೆ. ಅದರಿಂದ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲ, ಅವರು ಈಗಾಗಲೇ ಎಲ್ಲ ರೀತಿಯ ಕ್ರಮ ತಗೊಳ್ಳೇಬೇಕಲ್ಲ. ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು. ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವರು SITನವ್ರ ಕೆಲಸ ಅವ್ರಿಗೆ ಕಾಯ್ತಾ ಇದ್ದಾರೆ.